ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಸಿಲ ನಾಡು ವಿಜಯಪುರ ಜಿಲ್ಲೆ ದ್ರಾಕ್ಷಿ, ನಿಂಬೆ, ಬಿಳಿ ಜೋಳ ಸೇರಿದಂತೆ ಇತರೆ ಧಾನ್ಯಗಳ ಬೆಳೆಗಳಿಗೂ ಪ್ರಸಿದ್ಧಿಯನ್ನ ಪಡೆದಿದೆ. ಆದರೆ ಜಿಲ್ಲೆಯ ಮನಗೂಡಿಯ ರೈತ ಕುಟುಂಬವೊಂದು ವಾತಾವರಣಕ್ಕೆ ಹೊಂದಿಕೊಳ್ಳದ ರೇಷ್ಮೆ ಕೃಷಿ ಮಾಡುವ ಸಾಹಸಕ್ಕೆ ಕೈ ಹಾಕಿ ಲಕ್ಷ ಆದಾಯ ಪಡೆಯುತ್ತಿದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ವಿಜಯಪುರ ಜಿಲ್ಲೆಯ ಮನಗೂಳಿ ಪಟ್ಟಣದ ರೈತ ಆದಿಲ್ ಶಾ ಮಕಾಂತಾರ ಕಳೆದ 5-6 ವರ್ಷಗಳಿಂದ ತನ್ನ 3 ಎಕರೆ ಜಮೀನಿನಲ್ಲಿ ಹಿಪ್ಪು ನೇರಳೆ ಬೆಳೆದು ರೇಷ್ಮೆ ಹುಳು ಸಾಕಾಣಿಕೆ ಮಾಡುತ್ತಿದ್ದಾರೆ. ಮರಗಟ್ಟಿ ಪದ್ಧತಿಯಲ್ಲಿ ಹಿಪ್ಪು ನೇರಳೆ ಸಸಿ ನಾಟಿ ಮಾಡುವ ಮಕಾಂತಾರ ಸಂಪೂರ್ಣ ಸಾವಯವ ಗೊಬ್ಬರವನ್ನ ಬಳಕೆ ಮಾಡುತ್ತಿದ್ದಾರೆ. ಹಿಪ್ಪು ನೇರಳೆ ಬೆಳೆಗೆ ಒತ್ತು ನೀಡುತ್ತಿರುವ ಅವರು ಸರ್ಕಾರದ ಸಹಾಯಧನ ಬಳಸಿಕೊಂಡು ಅಂದಾಜು 22x80 ಅಡಿಯಲ್ಲಿ ಹುಳು ಸಾಕಾಣೆ ಘಟಕವನ್ನು ನಿರ್ಮಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ 1650 ಜನ ರೇಷ್ಮೆ ಬೆಳೆಗಾರರಿದ್ದು 2320 ಎಕರೆ ಪ್ರದೇಶದಲ್ಲಿ ರೇಷ್ಮೆಯನ್ನ ಬೆಳೆಸಲಾಗ್ತಾ ಇದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ರೇಷ್ಮೆ ಬೆಳೆಯಲಾಗ್ತಾ ಇದೆ. ಮನೆ ನಿರ್ಮಾಣ, ಬೆಳೆಗಳಿಗೆ ಸೇರಿದಂತೆ ಹಲವು ರೀತಿಯಲ್ಲಿ ಸಹಾಯಧನ ಹಾಗೂ ಉಪಕರಣಗಳಿಗೆ ಸಹಿತ ಸಹಾಯಧನ ಇಲಾಖೆಯಿಂದ ನೀಡಲಾಗ್ತಾ ಇದೆ. ಈಗ ಕೆಜಿಗೆ 700 ರೂಪಾಯಿಯಿಂದ 800 ರೂಪಾಯಿ ನಷ್ಟ ಬೆಲೆ ಇದೆ. ಇದರ ಸದುಪಯೋಗ ರೈತರು ಪಡೆದುಕೊಳ್ಳಬೇಕು ಎಂದು ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಸಿದ್ದರಾಜು ತಿಳಿಸಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸರ್ 1550 ಜನ ರೈತರಿದ್ದಾರೆ ಸರ್ ಒಟ್ಟು. ಹಾಗೆಯೇ 2320 ಎಕರೆ ರೇಷ್ಮೆ ಕೃಷಿಯನ್ನು ಮಾಡ್ತಾಯಿದ್ದಾರೆ ಒಟ್ಟಾರೆ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ. ಅದರಲ್ಲಿ ವಿಶೇಷವಾಗಿ ನಾವು ರೈತರಿಗೆ ಸರ್, ನಮ್ಮ ರೇಷ್ಮೆ ಬೆಳೆಗಾರರಿಗೆ ಹಲವಾರು ಯೋಜನೆಗಳನ್ನು ನಾವು ಜಾರಿ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾವು ಹಿಪ್ಪನೇರಳೆ ನಾಟಿಗೆ ನಾವು ಸಹಾಯಧನವನ್ನು ಕೊಡ್ತೀವಿ. ಅದರಲ್ಲಿ ವಿಶೇಷವಾಗಿ ಸಾಮಾನ್ಯ ಜನಾಂಗದವ್ರಿಗೆ 45,000 ಎಕರೆಗೆ, ಹಾಗೆಯೇ SC/ST ಜನಾಂಗದವ್ರಿಗೆ 54,000 ಕೊಡ್ತಾಯಿದ್ವಿ. ಹಾಗೆಯೇ ಅವರು ಉಳು ಮೇಯಿಸೋದಕ್ಕೆ ಮನೆ ನಿರ್ಮಾಣ ಮಾಡಿಕೊಂಡ್ರೆ ನಾವು 20-50 ಉದ್ದಾಳತೆಯ ಮನೆಗೆ 3,37,000 ಸಾಮಾನ್ಯ ವರ್ಗದವ್ರಿಗೆ, ಹಾಗೆಯೇ SC/ST ಜನಾಂಗದವ್ರಿಗೆ 4,500 5,000 ಸಹಾಯಧನವನ್ನು ಕೊಡ್ತಾಯಿದ್ವಿ. ಮತ್ತು ಇನ್ನೂ ಹಲವಾರು ಅವರೇನು ಉಳು ಸಾಕಣೆ ಮಾಡೋದಕ್ಕೆ ಸಾಮಗ್ರಿಗಳಿಗೆ ನಾವು ಸಾಮಾನ್ಯ ವರ್ಗದವ್ರಿಗೆ 75% ಸಹಾಯಧನವನ್ನು ಕೊಡ್ತೀವಿ. ಹಾಗೆಯೇ SCP TSP ಜನಾಂಗದವ್ರಿಗೆ 90% ಸಹಾಯಧನವನ್ನು ಕೊಡ್ತಾಯಿದ್ವಿ. ಹಾಗೆ ಈಗ ಒಳ್ಳೆ ರೇಟ್ ಇದೆ. ಎಲ್ಲ ರೈತ ಬಾಂಧವರು ಏನು ನಮ್ಮ ರೇಷ್ಮೆ ಕೃಷಿಯನ್ನು ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರಿಗೂ ನಾವು ಕಳಕಳಿಯನ್ನು ಕೇಳ್ಕೊತಾ ಇದ್ದೀವಿ ಸರ್. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಮನಗುಳಿ ಏನು ಬಸವನ ಬಾಗೇವಾಡಿ ಭಾಗದಲ್ಲಿ ನಮ್ಮ ಒಬ್ಬ ರೈತರು, ಉದಯೋನ್ಮುಖ ರೈತರು ಒಬ್ಬರು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸುಮಾರು ಒಂದು 3 ಎಕರೆ ಪ್ರದೇಶದಲ್ಲಿ ಒಬ್ಬ ರೈತರು ಆದಿಲ್ ಮಕಾನ್ದಾರ ಅನ್ನೋ ಒಬ್ಬ ರೇಷ್ಮೆ ಬೆಳೆಗಾರರು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನು ರೇಷ್ಮೆ ಘಟಕದಲ್ಲಿ ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ ಮಾಡಿದ್ದು ಇದರಲ್ಲಿ ಅಂದಾಜು 500ಕ್ಕೂ ಅಧಿಕ ರೇಷ್ಮೆ ಹುಳುವಿನ ಸಾಕಾಣಿಕೆ ಮಾಡಬಹುದಾಗಿದೆ. ಘಟಕವನ್ನ ಹೆಚ್ಚು ಸ್ವಚ್ಛವಾಗಿಟ್ಟುಕೊಂಡ್ರೆ ಉತ್ತಮ ಹಾಗೂ ಹೆಚ್ಚಿನ ಇಳುವರಿ ಪಡೆಯುತ್ತಿದ್ದಾರೆ. ರೇಷ್ಮೆ ಗೂಡು ಕಟ್ಟಲು ಹಾಗೂ ಡ್ರಿಪ್ ಅಳವಡಿಸಲು ಸರ್ಕಾರದಿಂದ ತುಂಬಾ ಸಹಾಯಧನ ದೊರೆತಿದೆ. ವರ್ಷಕ್ಕೆ 5 ಬಾರಿ ಬೆಳೆ ತೆಗೆದು ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ಈಗ ರೇಷ್ಮೆ ಬೆಲೆ ಕೂಡ ಉತ್ತಮವಾಗಿದ್ದು ರಾಮನಗರಕ್ಕೆ ಹೋಗಿ ಮಾರಾಟ ಮಾಡಿದೆ. ಪ್ರತಿ 2 ತಿಂಗಳಿಗೆ 2.50 ಲಕ್ಷದಿಂದ ಅಂದ್ರೆ 2,50,000ದಿಂದ 3 ಲಕ್ಷದಷ್ಟು ಹಣ ಗಳಿಸುವೆ ಎನ್ನುತ್ತಾರೆ ರೈತ ಮಕಂದಾರ. ನಾನು ಇಲ್ಲಿ ಸುಮಾರು 5 ವರ್ಷದಿಂದ ರೇಷ್ಮೆ ಬೆಳೆಯಲಾಕತ್ತೀನಿ. ಅದರಾಗ ನಮಗೆ 5 ವರ್ಷದಿಂದ ಲಾಭ ಆಗೈತಿ. ಮತ್ತು ನಮಗೆ ಗೌರ್ಮೆಂಟ್ದಿಂದ ಬಿಲ್ಡಿಂಗ್ ಕಟ್ಲಾಕ ರೊಕ್ಕನೂ ಕೊಟ್ಟಾರ. 3,37,500 ರೂಪಾಯಿ ಅವರು ಸಬ್ಸಿಡಿ ಕೊಟ್ಟಾರ. ನಮ್ಮ ಶ್ರೀ SI ಗುಲ್ಗುಂಡ್ ಸಾಹೇಬ್ರು ಏನೈತಿ ನಮಗೆ ಭಾಳ ಇದ್ರಾಗ ಹೆಲ್ಪ್ ಮಾಡ್ಯಾರ. ಅವ್ರ ಮಾರ್ಗದರ್ಶನದಲ್ಲಿ ನಾನು ರೇಷ್ಮೆ ಹಚ್ಚೀನಿ, ಬಿಲ್ಡಿಂಗ್ ಕಟ್ಟೀನಿ, ಪ್ಲಸ್ ಡ್ರಿಪ್ಪಿಗೂ ರೊಕ್ಕ ಕೊಟ್ಟಾರೆ, ಅಗ್ಗಿ ಹಚ್ಚಲಾಕ ಕೊಟ್ಟಾರೆ. ಮತ್ತು ಅದ್ರದ್ದು ಏನೇನೈತಿ ನಾವು ತಗೋತೀವಿ. ಹೀಗಾಗಿ ನಾವು ಚಲೋ ಬೆಳಿಲಾಗತ್ತೀವಿ ರೀ. ಈ ಸಲ ಏನೈತಿ, ಈ ಸಲ 2 ಎಕರೆದಾಗ ನಂದು 350 ಮೊಟ್ಟೆ ತಂದಿದ್ದೆ. 350 ಲಿಂಕ್ಸ್ ತಂದಿದ್ದೆ. ಅದ್ರಾಗ 3 ಕ್ವಿಂಟಲ್ 92 kg ನಾ ನಿಕಾ ಮಾಲ್ ಬೆಳೆದೀನಿ. ಅದ್ರಾಗ ಡಬ್ಬಲ್ ಗೂಡು ಉಚ್ಚಿಗೂಡು ಬ್ಯಾರೆ ಆಗೈತಿ. ಹೀಗಾಗಿ ರೊಕ್ಕ ನನಗೆ 2,94,000 ರೂಪಾಯಿ ನಿಕಾ ರೊಕ್ಕ ಬಂದಾವ್ರಿ. ಹೀಗಾಗಿ ನಾವು ರೇಷ್ಮೆ
ಭಾಳ ಚಲೋ ಬೆಳೆಯಲಾಗ್ತೀವಿ ರೀ. ನಮ್ಮ ತಾಲೂಕ್ದಾಗೆ ನಂದು ಉತ್ತಮವಾದ ಬೆಳೆ ನಾ ತೆಗ್ದೀನಿ, 100ಕ್ಕೆ ಮ್ಯಾಗೆ ತೆಗ್ದೀನಿ ರೀ. ಹೀಗಾಗಿ ನಮಗೆ ರೇಷ್ಮೆ ಮಾಡೋದು ಏನೋ ಭಾಳ ಆಸಕ್ತಿ ಇದೆ ನಾ. ಸರ್ಕಾರದ ಸಹಾಯಧನ ಪಡೆದು ಆದಿಲ್ ಶಾ ಮಕಂತಾರ ಉತ್ತಮ ಲಾಭ ಪಡಿತಾ ಇದ್ದು, ಇನ್ನುಳಿದ ರೈತರು ಸಹಿತ ಇದೇ ತರಹ ಇದರ ಸದುಪಯೋಗ ಪಡೆದುಕೊಳ್ಳಲಿ ಎಂಬುದು ನಮ್ಮ ಆಶಯವಾಗಿದೆ. ಶಿವಾನಂದ್ ಭಜಂತ್ರಿ, ಜೆ ಕನ್ನಡ ನ್ಯೂಸ್, ವಿಜಯಪುರ.